ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಸ್ಪಲ್ ಕೀಬೋರ್ಡ್ ಟ್ಯುಟೋರಿಯಲ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಫೈನಲಿ ಕ್ರಿಸ್ಮಸ್ ಸೀಸನ್ ಯಾವ್ದು ಬಂದೇ ಬಿಡ್ತು. ಇದು ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಕೆಲವು ಕ್ರಿಸ್ಮಸ್ ಸಾಂಗ್ಗಳೊಟ್ಟಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದರಲ್ಲಿ ಇವತ್ತು ನಾವು ಕಲಿತಾ ಇರೋದು ಕ್ರಿಸ್ತನು ಜನಿಸಿದ ಶುಭ ವೇಳೆ ಅನ್ನುವ ಸಾಂಗ್. ಇದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಪಾಪ್ಯುಲರ್ ಸಾಂಗು. ಇದನ್ನು ಒಂದು ನನ್ನ ಮೆಥಡಲ್ಲಿ ಎಲ್ಲ ಒಂದು ಲೆವೆಲ್ವರೆಗೂ ಅರ್ಥ ಆಗೋ ಥರ ನಿಮಗೆ ಜಸ್ಟ್ ಕೇವಲ ಕಾರ್ಡ್ಸ್ ಬಂದರೆ ಸಾಕು, ಇದನ್ನು ಪ್ಲೇ ಮಾಡೋ ಥರ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದನ್ನು ಯಾವ ಥರ ಪ್ಲೇ ಮಾಡೋದು ಹೇಗೆ ಅನ್ನೋದು ನಾವು ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋಣ ಬನ್ನಿ. ಯಾರಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಯಥಾವಿಧಿಯಾಗಿ ನನ್ನ ಚಾನಲ್ನಲ್ಲಿ ಅನೇಕ ಬಿಗಿನರ್ಸ್ ಲೆಸನ್ಸು, ಇವಾಗ ಕಾರ್ಡ್ಸ್ ಲೆಸನ್ಸು, ಸ್ಕೇಲ್, ಅನೇಕ ಲೆಸನ್ಸ್, ಒಂದು ಕೀಬೋರ್ಡ್ ಪ್ಲೇಯರು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಅಂಶದಿಂದ ಸೊ ಅನೇಕ ಅಡ್ವಾನ್ಸ್ ಲೆವೆಲ್ಸು, ಬೇಸಿಕ್ಕು, ಬಿಗಿನರ್ ಲೆವೆಲ್, ಇಂಟರ್ಮೀಡಿಯೇಟ್ ಎಲ್ಲ ಲೆಸನ್ಸು ನನ್ನ ಪ್ಲೇ ಲಿಸ್ಟಲ್ಲಿದೆ. ನೋಡಿಕೊಂಡು ಒಂದೊಂದಾಗೆ ಬಂದರೆ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆದ್ದರಿಂದ ಎಲ್ಲರೂ ಕೂಡ ನೀವು ಬಿಗಿನರ್ಸ್ ಆಗಿದ್ದರೆ ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮಗಿನ್ನೂ ಉಪಯೋಗಕರವಾಗಿರುತ್ತೆ. ಸೊ ಇನ್ಯಾಕೆ ತಡ, ನಾವು ಈ ಲೆಸನ್ನ ಪ್ರಾರಂಭ ಮಾಡೋಣ. ಕ್ರಿಸ್ತನು ಜನಿಸಿದ ಶುಭ ವೇಳೆ ಕ್ರಿಸ್ಮಸ್ ಸಾಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲೆಟ್ ಅಸ್ ಲರ್ನ್. ಸೊ ಇದು ಇ ಮೈನರಲ್ಲಿದೆ ಈ ಸಾಂಗ್. ಇ ಮೈನರ್ ನಿಮ್ಗೆ ಗೊತ್ತಲ್ವಾ, EGB. ಫಸ್ಟ್ ಲೈನು ಕ್ರಿಸ್ತನು ಜನಿಸಿದ ಶುಭ ವೇಳೆ ಇಹಪರದಲ್ಲಿ ಶುಭ ವೇಳೆ. ನೋಡಿ, ಕ್ರಿಸ್ತನು ಅನ್ನೋ ಕಡೆ ಇ ಮೈನರ್, ಕ್ರಿಸ್ತನು ಜನಿಸಿದ ಶುಭ ವೇಳೆ ಅನ್ನೋ ಕಡೆ ಡಿ, ಶುಭ ವೇಳೆ ಅನ್ನೋ ಕಡೆ ಸಿ ಮೇಜರ್, ಮತ್ತೆ ಇಹಪರದಲ್ಲಿ ಸೇಮ್ ಸಿ ಕಂಟಿನ್ಯೂ ಆಗುತ್ತೆ, ಅಲ್ಲಿ ಅನ್ನೋ ಕಡೆ ಡಿ. ಶುಭ ವೇಳೆಗೆ ಇ ಮೈನರ್, ಶುಭ ವೇಳೆ, ಈ ಥರ. ಕ್ರಿಸ್ತನು ಜನಿಸಿದ ಶುಭ ವೇಳೆ ಇಹಪರದಲ್ಲಿ ಶುಭ ವೇಳೆ. ನೆಕ್ಸ್ಟ್ ಲೈನು ರಕ್ಷಕನು ಅನ್ನೋ ಕಡೆ ಇ ಮೈನರ್, ರಕ್ಷಕನ ಕರೆಯುವನು ಅನ್ನೋ ಕಡೆ ಕ ಅನ್ನೋ ಕಡೆ ಡಿ, ಕರೆಯುವನು. ರಕ್ಷಣೆ ಅನ್ನೋ ಕಡೆ ಮತ್ತೆ ಸಿ, ರಕ್ಷಣೆ ಹೊಂದು ಅನ್ನೋ ಕಡೆ ಡಿ, ರಕ್ಷಣೆ ಹೊಂದು ಇಂದು ಅನ್ನೋ ಕಡೆ ಮತ್ತೆ ಡಿ ಮೈನರ್. ರಕ್ಷಕನು ಕರೆಯುವನು, ರಕ್ಷಣೆ ಹೊಂದು ನೀನೆಂದು. ಓಕೆ, ಇದಾದ್ಮೇಲೆ ಕೋರಸ್ಸು ಆನಂದವೇ, ಆನಂದ ಸಂತೋಷವೇ. ಆನಂದವೇ ಅನ್ನೋ ಕಡೆ ಇ ಮೈನರ್, ಆನಂದವೇ ಅನ್ನೋ ಕಡೆ ಡಿ, ಮತ್ತೆ ಆನಂದ ಅನ್ನೋ ಕಡೆ ಡಿ ಮೇಜರ್ 7. ಆನಂದ ಸಂತೋಷವೇ ಅನ್ನೋ ಕಡೆ ಮತ್ತೆ ಇ ಮೈನರ್. ನೋಡಿ, ಅದು ಸಿಂಪಲ್. ಆನಂದ ಸಂತೋಷವೇ. ನಾನು ಇನ್ವರ್ಷನ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ. ಇನ್ವರ್ಷನ್ ಅಂತಂದ್ರೆ ಇ ಮೈನರ್ EGB ಅಲ್ವಾ, ಸೊ ಈ ಬಿನ ನಾನು ಇಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅದು ನೀವು ಕೂಡ ಟ್ರೈ ಮಾಡಿ. ಇದು ಡೆಡಿಕೇಟೆಡ್ ಲೆಸನ್, ಇನ್ವರ್ಷನ್ ಲೆಸನ್ ನಾನು ಮುಂಬರೋ ದಿನಗಳಲ್ಲಿ ನಿಮಗೆ ಹೇಳ್ಕೊಡ್ತೀನಿ, ಅದು ಸಿಲೆಬಸ್ಸಲ್ಲಿದೆ. ಓಕೆ, ಸೊ ನಿಮ್ಗೆ ಯಾರಾದರೂ ಕನ್ಫ್ಯೂಸ್ ಆದರೆ ಅದಕ್ಕಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ದಿಸ್ ಈಸ್ ಹೌ ಇದು ಕೋರಸ್. ನೆಕ್ಸ್ಟು ದೂತರು ಗಗನದಲ್ಲಿ, ದೂತರು ಅನ್ನೋ ಕಡೆ ಇ ಮೈನರ್, ಗಗನದಲ್ಲಿಗೆ ಜಿ, ದೂತರು ಗಗನದಲ್ಲಿ. ಈ ವಾರ್ತೆ ಅನ್ನೋ ಕಡೆ ಸಿ, ಈ ವಾರ್ತೆಯ ಸಾರಲು ಕಡೆ ಡಿ, ಸಾರಲು. ಕುರುಬರು ಅನ್ನೋ ಕಡೆ ಎ ಮೈನರ್, ಕುರುಬರು. ಜೋಯಿಷರ ಕಡೆ ಡಿ, ಜೋಯಿಷರು. ಕ್ರಿಸ್ತೇಸುವ ಅನ್ನೋ ಕಡೆ ಸಿ, ಕ್ರಿಸ್ತೇಸುವ. ಕಂಡರುಗೆ ಬಿ. ನೆಕ್ಸ್ಟ್ ಲಾಸ್ಟ್ ಲೈನು ಅರ್ಪಿಸಿರಿ, ಅರ್ಪಿಸಿರಿ, ಇ ಮೈನರ್ ಸಿ. ನೋಡಿ, ಅರ್ಪಿಸಿರಿ. ಧೂಪ ಬೋಳ, ಧೂಪ ಅನ್ನೋ ಕಡೆ ಡಿ, ಧೂಪ ಬೋಳ ಅನ್ನೋ ಕಡೆ ಸಿ, ಬಂಗಾರ ಅನ್ನೋ ಕಡೆ ಡಿ. ನೋಡಿ, ಅರ್ಪಿಸಿರಿ, ಧೂಪ ಬೋಳ ಬಂಗಾರವನ್ನು. ಓಕೆ, ಸೊ ಇದು ಸಾಂಗ್. ಈ ಸಾಂಗಿಗೆ ನಾನು 2/4 ರಿದಮ್ ಕೂಡ ನಾನು ಉಪಯೋಗಿಸ್ತೀನಿ. ಹೆಂಗೆ ಅಂತ ನಾನು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ. 2/4 ರಿದಮ್ಮು ನನ್ನ ಲೆಸನಲ್ಲಿದೆ, ವೀಡಿಯೋಸಲ್ಲಿ.
ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ನೋಡಿ. ಎಲ್ಲ ರಿದಮ್ಸ್ನು ಯೂಸ್ ಮಾಡ್ತೀನಿ. ಯಾವ ಥರ ನಾನು ಪ್ಲೇ ಮಾಡಿದ್ದೀನೋ ಚೆನ್ನಾಗಿ ಅಬ್ಸರ್ವ್ ಮಾಡಿ, ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಇದಕ್ಕೆ ನಾನೊಂದು ಬ್ಯಾಕ್ಗ್ರೌಂಡ್ ಬೀಟ್ ಸೆಟ್ ಮಾಡ್ಕೊಂಡಿದ್ದೀನಿ. ನನ್ನ ಕೀಬೋರ್ಡು ಯಮಹಾ PSR E363. ಸೊ ಆಫ್ ಬೀಟ್ ಇದು 014. ನಿಮ್ಮದು ಯಮಹಾ ಕೀಬೋರ್ಡ್ ಆದರೆ ಒಂದು ವೇಳೆ 014 ಸೇಮ್ ಆಫ್ ಬೀಟ್ ಇರುತ್ತೆ. ಒಂದು ವೇಳೆ ನಿಮ್ಮದು ಐ ಸೀರೀಸ್ ಯಮಹಾ ಆದರೆ ಈ 014 ಆರ್ಡರು ಚೇಂಜ್ ಆಗ್ಬೋದು. ಬಟ್ ಇಲ್ಲಿ ಸ್ಟೈಲ್ ಲಿಸ್ಟಲ್ಲಿ ಇರುತ್ತೆ ನೋಡಿ, 16 ಬೀಟಲ್ಲಿ 16 ಬೀಟ್ಸ್ ಅನ್ನೋ ಬೀಟ್ಸಲ್ಲಿ ನಿಮಗೆ ಆಫ್ ಬೀಟ್ ಸಿಗುತ್ತೆ. ಒಂದು ವೇಳೆ ನಿಮ್ಮದು ಯಮಹಾ ಕೀಬೋರ್ಡ್ ಅಲ್ಲ, ಕ್ಯಾಶೋ ಕೀಬೋರ್ಡು, ಇನ್ನು ಯಾವುದೋ ಬ್ರ್ಯಾಂಡ್ ಕೀಬೋರ್ಡ್ ಆದರೆ 8th ಬೀಟ್ ಎಲ್ಲ ಕೀಬೋರ್ಡ್ಸಲ್ಲಿ ಇರುತ್ತೆ. ಯಾವುದಾದ್ರೂ 8th ಬೀಟ್ ಇಟ್ಕೊಳ್ಳಿ, ಟೆಂಪೋ 100ನ ಸೆಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಅದು ಓಕೆ. ಸೊ ಲೆಟ್ ಅಸ್ ಬಿಗಿನ್. ನಾವು ಇವಾಗ ಬೀಟ್ಸಲ್ಲಿ ಹೆಂಗೆ ಅಂತ ನಾನು ತೋರಿಸ್ತೀನಿ. ಬೀಟ್ಸ್ ಪ್ಲೇ ಮಾಡಿಬಿಟ್ಟು ನಾನಿವಾಗ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಪ್ಲೇ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಓಕೆ, 1 2 3 ಗೋ. ವಾವ್, ನೋಡಿದ್ರಲ್ಲ, ತುಂಬ ಸಿಂಪಲ್. ಈ ಥರ ಈಗ ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನೋ ಇದನ್ನು ನೀವು ನೋಡಿ ರಿಪೀಟೆಡ್ ಆಗಿ ಈ ವಿಡಿಯೋನ ವಾಚ್ ಮಾಡಿ. ಕೆಲವು ಮಧ್ಯದಲ್ಲಿ ವೇರಿಯೇಷನ್ಸ್ ಎಲ್ಲ ನಾನು ಹಾಕಿದ್ದೀನಿ. ಒಂದು ವೇಳೆ ನಿಮ್ಗೆ ಅವೆಲ್ಲ ಕಷ್ಟ ಅಂತಂದರೆ ಈವನ್ 4/4 ನಾರ್ಮಲ್ 1 2 3 4 1 2 3 4 ಈ 4/4 ಪ್ಲೇ ಮಾಡಿದ್ರು ನಡೆಯುತ್ತೆ ನೋಡಿ. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ. ಈ ಥರ 1 2 3 4 ಕೂಡ ನೀವು ಪ್ಲೇ ಮಾಡ್ಬೋದು. ಬಟ್ ಓನ್ಲಿ ಬೀಟನ್ನ ಇಟ್ಕೊಳ್ಳಿ. ಒಂದು ವೇಳೆ ಸ್ಪೀಡ್ ಕಡಿಮೆ ಅನ್ಸಿದ್ರೆ ನೀವು ಸ್ಪೀಡ್ ಜಾಸ್ತಿ ಇಟ್ಕೋಬೋದು, ಇಲ್ಲ ಜಾಸ್ತಿ ಆಗಿದೆ ಅಂದ್ರೂ ಕಡಿಮೆ ಸೆಟ್ ಮಾಡ್ಕೋಬೋದು. ಸೊ ದಟ್ಸ್ ಆಲ್. ನೋಡಿದ್ರಲ್ಲ ಹೇಗಿತ್ತು ಲೆಸನ್? ನಿಮ್ಗೆ ಇಷ್ಟ ಆಯಿತಾ? ಯಾರೆಲ್ಲ ಕ್ರಿಸ್ಮಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೋ ಇದನ್ನು ತಪ್ಪದೆ ನೋಡಿ, ನಿಮ್ಮ ಸಾಂಗ್ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯಗಳೇನಾರು ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ನಾನು ನಿಮ್ಮೆಲ್ಲ ಕಮೆಂಟ್ಸ್ಗಳಿಗೆ ಏನಾದ್ರು ಸಂದೇಹಗಳಿದ್ರೂ ಮೆನ್ಷನ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಸೊ ಒಂದು ವೇಳೆ ಯಾರಾದರೂ
ನನಗೆ ಕ್ಲಾಸ್ ರಿಲೇಟೆಡ್ ವಿಚಾರವಾಗಿ ಇಲ್ಲ ಪರ್ಸ್ನಲ್ ಏನಾದರೂ ನೀವು ಮಾತಾಡಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ವಾಟ್ಸ್ಯಾಪು ಕೊಟ್ಟಿದ್ದೀನಿ. ನೀವು ಯಾವುದ್ರಲ್ಲಾದ್ರು ಒಂದ್ರ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ವಿಡಿಯೋನ ಆದಷ್ಟು ಅನೇಕರಿಗೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಅದು ಶೇರ್ ಮಾಡಿ. ನೀವು ಮಾಡೋ ಶೇರಿಂದ ಅನೇಕರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ಒಟ್ಟಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.